ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ನಮ್ಮ ಧೃತಿ ಡಿವೋಷನಲ್ ಚಾನಲ್ನಲ್ಲಿ 2026ನೇ ವರ್ಷದ ವರಮಹಾಲಕ್ಷ್ಮಿ ವ್ರತವನ್ನು ಸುಲಭವಾಗಿ ಮತ್ತು ಭಕ್ತಿಯಿಂದ ಹೇಗೆ ಆಚರಿಸಬೇಕು, ಹಾಗೆ ವ್ರತದ ಹಿಂದಿನ ದಿನದಿಂದ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು, ಬೆಳಿಗ್ಗೆ ಮತ್ತು ಸಂಜೆ ಪೂಜೆಗೆ ಯಾವೆಲ್ಲ ಸಮಯ ಒಳ್ಳೆಯದು, ಹಾಗೆ ಕಲಶವನ್ನು ಹೇಗೆ ಪ್ರತಿಷ್ಠಾಪಿಸಬೇಕು, ತೋರವನ್ನು ಯಾವಾಗ ತಯಾರಿಸಬೇಕು, ಹೇಗೆ ತಯಾರಿಸಬೇಕು, ಯಾವ್ಯಾವ ನೈವೇದ್ಯಗಳನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬಹಳ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಕಲಶಕ್ಕೆ ಉದ್ವಾಸನೆಯನ್ನು ಯಾವಾಗ ಮಾಡಬೇಕು ಅನ್ನೋದನ್ನು ಸಹಿತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದುವರೆಗೂ ಧೃತಿ ಡಿವೋಷನಲ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ. ನಾವು ಪ್ರತಿದಿನ ನೀಡುವಂತಹ ಭಕ್ತಿಯುತ ಮತ್ತು ಉಪಯುಕ್ತ ಮಾಹಿತಿ ವಿಡಿಯೋಗಳು ನಿಮಗೆ ತಪ್ಪದೆ ತಲುಪುತ್ತವೆ. ಹಾಗಾದರೆ ಇನ್ಯಾಕೆ ತಡ ಮಾಡೋದು, ಇವತ್ತಿನ ವಿಷಯಕ್ಕೆ ಬರೋಣ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮುನ್ನ ಬರುವ ಶುಕ್ರವಾರದಿಂದ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಆಚರಿಸುವುದು ಸಂಪ್ರದಾಯ. ಈ ದಿನ ವರಗಳನ್ನು ಕರುಣಿಸುವ ಮಹಾಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದು, ಹಾಗೆ ಭಕ್ತಿಯಿಂದ ಪೂಜೆ ಮಾಡುವುದು, ತಾಂಬೂಲ ಮತ್ತು ವಾಯಿನ್ಗಳನ್ನು ನೀಡುವ ಮೂಲಕ ವ್ರತವನ್ನು ಆಚರಿಸಲಾಗುತ್ತದೆ. ಯಾವುದೇ ಕಾರಣದಿಂದ ಮುಖ್ಯ ಶುಕ್ರವಾರದಂದು ವ್ರತ ಮಾಡಲು ನಿಮಗೆ ಸಾಧ್ಯವಾಗದಿದ್ದರೆ ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಆಚರಣೆಗೆ ಅನುಗುಣವಾಗಿ ಶ್ರಾವಣ ಮಾಸದ ಮುಂದಿನ ಶುಕ್ರವಾರದಲ್ಲಿ ವ್ರತವನ್ನು ಆಚರಿಸಬಹುದು. ವರಮಹಾಲಕ್ಷ್ಮಿ ವ್ರತದ ಹಿಂದಿನ ದಿನವೇ ಮನೆಯನ್ನು ಮತ್ತು ದೇವರ ಕೋಣೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿಕೊಳ್ಳಬೇಕು. ಮನೆಯ ಗೃಹದಾರಕ್ಕೆ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಸಾಧ್ಯವಾದರೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟಬೇಕು. ವ್ರತದ ದಿನ ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ದೇವರ ಕೋಣೆಯನ್ನು ಮತ್ತೊಮ್ಮೆ ಸ್ವಚ್ಛಗೊಳಿಸಬೇಕು. ಮನೆಯ ಪೂಜಾ ಸ್ಥಳವನ್ನು ಮತ್ತು ರಂಗೋಲಿ ಹಾಕಿ ಮತ್ತೆ ಅಲಂಕಾರ ಮಾಡ್ಕೋಬೇಕು. ಹೂಗಳಿಂದ ಅಲಂಕರಿಸಬೇಕು. ಲಕ್ಷ್ಮೀ ದೇವಿಯನ್ನು ಈಶಾನ್ಯ ದಿಕ್ಕಿನಲ್ಲಿ ಪೂಜಿಸುವುದು ಶುಭ ಎಂದು ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ಆದ್ದರಿಂದ ಸಾಧ್ಯವಾದರೆ ಮನೆಯ ಈಶಾನ್ಯ ಭಾಗದಲ್ಲಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸಿ ಅಲ್ಲಿ ರಂಗೋಲಿಯನ್ನು ಹಾಕಬೇಕು. ಅದರ ಮೇಲೆ ಅರಿಶಿಣದ ಬೊಟ್ಟುಗಳನ್ನು ಇಟ್ಟು ಪೀಠವನ್ನು ಇಡಬೇಕು. ಪೀಠದ ಮೇಲೆ ಹೊಸ ಬಿಳಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಕಲಶವನ್ನು ಪ್ರತಿಷ್ಠಾಪಿಸಬೇಕು. ಕಲಶದ ಚಂಬು ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿದು ಯಾವುದಾದ್ರೂ ನಡೆಯುತ್ತೆ, ಆದರೆ ಸ್ಟೀಲ್ ಚಂಬನ್ನು ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಕಲಶದ ಚಂಬಿಗೆ ಅರಿಶಿನ ಮತ್ತು ಕುಂಕುಮವನ್ನು ಹಚ್ಚಿ ಅದರಲ್ಲಿ ನೀರನ್ನು ತುಂಬಬೇಕು. ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯನ್ನು ಪ್ರತಿಷ್ಠಾಪಿಸಬೇಕು. ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಟ್ಟು ವರಲಕ್ಷ್ಮೀ ದೇವಿಯಾಗಿ ಮನೆಗೆ ಬಾರಮ್ಮ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಪೂಜಿಸಬೇಕು. ನಿಮ್ಮ ಬಳಿ ಅಮ್ಮನವರ ಮುಖವಾಡ ಅಥವಾ ಲಕ್ಷ್ಮೀ ದೇವಿಯ ರೂಪವಿದ್ದರೆ ಅದನ್ನು ತೆಂಗಿನಕಾಯಿಗೆ ಅಳವಡಿಸಿ ಅಲಂಕರಿಸಬೇಕು. ಕಲಶವು ಬೆಳ್ಳಿ, ತಾಮ್ರ, ಹಿತ್ತಾಳೆ, ಮಣ್ಣಿನದು ಅಥವಾ ನಿಮ್ಮ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಬಳಸುವ ಯಾವುದೇ ಶುಭವಾದಂಥ ಕಳಶವಾಗಿರಬಹುದು. ಕೆಲವರು ನಮ್ಮ ಮನೆಯಲ್ಲಿ ಮೊದಲಿಂದಲೂ ಕಲಶ ಇಡುವ ಪದ್ಧತಿ ಇಲ್ಲ, ನಾವು ವರಮಹಾಲಕ್ಷ್ಮಿ ವ್ರತ ಮಾಡ್ಬೋದೇ ಅಂತ ಕೇಳ್ತಾರೆ. ಭಕ್ತಿಯಿಂದ ವ್ರತವನ್ನು ಆಚರಿಸುವುದು ಮುಖ್ಯವಾಗಿರುತ್ತೆ. ನಿಮ್ಮ ಕುಟುಂಬದ ಆಚರಣೆ ಮತ್ತು ನಂಬಿಕೆಗೆ ಅನುಗುಣವಾಗಿ ಪೂಜಾ ವಿಧಾನವನ್ನು ಮಾಡಬಹುದು. ಕಲಶವನ್ನು ಪ್ರತಿಷ್ಠಾಪಿಸುವುದಾದರೆ ಅದರ ಮೇಲೆ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಪ್ರತಿಷ್ಠಾಪಿಸುವುದು ಸಾಮಾನ್ಯವಾದಂಥ ಪೂಜಾ ವಿಧಾನವಾಗಿದೆ. ಇನ್ನು ಕಲಶದ ಎರಡೂ ಬದಿಯಲ್ಲಿ ಆನೆಯ ಪ್ರತಿಮೆಗಳನ್ನು ಇಡುವ ಸಂಪ್ರದಾಯವೂ ಇದೆ. ಆನೆಯ ಪ್ರತಿಮೆ ಇಲ್ಲದಿದ್ದರೆ ಅರಿಶಿಣದಿಂದ ಸಣ್ಣ ಆನೆಯ ರೂಪವನ್ನು ಮಾಡಬಹುದು ಅಥವಾ ಅರಿಶಿಣದ ಕೊಂಬುಗಳನ್ನು ಇಟ್ಟು ಅಮ್ಮನವರಿಗೆ ಅಭಿಮುಖವಾಗಿ ಅಲಂಕರಿಸಬಹುದು. ಇದು ಲಕ್ಷ್ಮೀ ದೇವಿಯೊಂದಿಗೆ ಗಜಲಕ್ಷ್ಮಿ ರೂಪವನ್ನು ನೆನಪಿಸುವ ಮಂಗಳಕರ ಅಲಂಕಾರವಾಗಿದೆ. ಇನ್ನು ವರಮಹಾಲಕ್ಷ್ಮಿ ವ್ರತದಲ್ಲಿ ತೋರಕ್ಕೂ ವಿಶೇಷ ಸ್ಥಾನವಿದೆ. ತೋರಕ್ಕಾಗಿ 5 ಅಥವಾ 9 ಎಳೆಗಳ ಬಿಳಿ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಚ್ಚಿ 5 ಅಥವಾ 9 ಹೂಗಳನ್ನು ಕಟ್ಟಿ ಮಂಗಳಕರವಾಗಿ ತಯಾರಿಸಿಕೊಳ್ಳಬಹುದು. ನಂತರ ಆ ತೋರಣವನ್ನು ಅಮ್ಮನವರ ಮುಂದೆ ಇಟ್ಟು ಅರಿಶಿನ, ಕುಂಕುಮ, ಅಕ್ಷತೆ ಮತ್ತು ಹೂಗಳಿಂದ ಪೂಜಿಸಿ ಸಿದ್ಧವಾಗಿ ಇಟ್ಕೊಳ್ಬೇಕು. ಪೂಜೆಯನ್ನು ಪ್ರಾರಂಭಿಸುವಾಗ ಮೊದಲು ವಿಘ್ನ ನಿವಾರಕನಾದ ಶ್ರೀ ಗಣಪತಿಯನ್ನು ಪೂಜಿಸಬೇಕು. ಗಣಪತಿಗೆ ಅಕ್ಷತೆ, ಹೂವು, ಧೂಪ, ದೀಪ ಮತ್ತು ನೈವೇದ್ಯವನ್ನು ಸಮರ್ಪಿಸಿ ಯಥಾಶಕ್ತಿ ಪೂಜೆ ಮಾಡಿ ಗಣಪತಿಗೆ ನಮಸ್ಕರಿಸಿದ ನಂತರ ವರಮಹಾಲಕ್ಷ್ಮಿ ವ್ರತದ ಪೂಜೆಯನ್ನು ಆರಂಭಿಸಬೇಕು. ಗಣಪತಿ ಪೂಜೆ ಮುಗಿದ ನಂತರ ಕಲಶಕ್ಕೆ ಹೂ ಮತ್ತು ಅಕ್ಷತೆಗಳಿಂದ ಪೂಜೆ ಮಾಡಿ ನಂತರ ವರಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ಶ್ರೀ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುತ್ತಾ ಅಮ್ಮನವರಿಗೆ ಹೂವು ಮತ್ತು ಅಕ್ಷತೆಗಳನ್ನು ಅರ್ಪಿಸಬೇಕು. ನಂತರ ಅಮ್ಮನವರ ಸನ್ನಿಧಿಯಲ್ಲಿ ಇಟ್ಟಿರುವ ತೋರಕ್ಕೂ ಪೂಜೆ ಮಾಡಿ ನಿಮ್ಮ ಕುಟುಂಬದ ಸಂಪ್ರದಾಯದಂತೆ ಮಂತ್ರಗಳನ್ನು ಪಠಿಸುತ್ತಾ ತೋರವನ್ನು ಧರಿಸಬಹುದು.
ಇದಾದ ನಂತರ ಶಿವಪಾರ್ವತಿಯರ ಸಂಭಾಷಣೆ ರೂಪದಲ್ಲಿರುವ ವರಲಕ್ಷ್ಮಿ ವೃತ್ತಕಥೆಯನ್ನು ಓದಬೇಕು. ಓದಲು ಸಾಧ್ಯವಾಗದವರು ಭಕ್ತಿಯಿಂದ ವೃತ್ತಕಥೆಯ ಆಡಿಯೋವನ್ನು ಸಹಿತ ಕೇಳಬಹುದು. ವೃತ್ತಕಥೆಯನ್ನು ಕೇಳುವಾಗ ಅಥವಾ ಓದುವಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಅಮ್ಮನವರನ್ನು ಭಕ್ತಿಯಿಂದ ಸ್ಮರಿಸುವುದು ಮುಖ್ಯವಾಗಿರುತ್ತೆ. ನಂತರ ಅಮ್ಮನವರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು. ನೈವೇದ್ಯಕ್ಕೆ ಇಷ್ಟೇ ಪದಾರ್ಥ ಮಾಡಬೇಕು, ಇಷ್ಟೇ ಸಿಹಿ ಇರಬೇಕು ಅನ್ನುವಂಥ ಯಾವುದೇ ಕಡ್ಡಾಯ ನಿಯಮ ಇರುವುದಿಲ್ಲ. ಎಲ್ಲರಿಗೂ ಒಂದೇ ರೀತಿಯಾಗಿ ಶಕ್ತಿ ಇರುವುದಿಲ್ಲ. ಹಾಗೆ ಅದಕ್ಕಾಗಿ ನಮ್ಮ ಶಕ್ತಿ, ಸಮಯ ಮತ್ತು ಸೌಕರ್ಯಕ್ಕೆ ಅನುಗುಣವಾಗಿ ನೈವೇದ್ಯವನ್ನು ತಯಾರಿಸಬಹುದು. ಪಾಯಸ, ವರಮಣ್ಣ, ಸಿಹಿ ಪದಾರ್ಥಗಳು, ಹಣ್ಣುಗಳು, ತೆಂಗಿನಕಾಯಿ, ಬಾಳೆಹಣ್ಣು ಮುಂತಾದವುಗಳನ್ನು ಸಮರ್ಪಿಸ್ಬೋದು. ಇನ್ನು ಏನೂ ಮಾಡಲು ಸಾಧ್ಯವಾಗದಂಥ ಸಂದರ್ಭದಲ್ಲಿ ಸರಳವಾಗಿ ಬೆಲ್ಲದ ಪಾನಕ ಅಥವಾ ಮನೆಯಲ್ಲಿ ಸಿದ್ಧವಾಗಿರುವಂಥ ಸಾತ್ವಿಕ ನೈವೇದ್ಯವನ್ನು ಕೂಡ ಭಕ್ತಿಯಿಂದ ಅರ್ಪಿಸಬೇಕು. ಅಮ್ಮನವರಿಗೆ ತುಪ್ಪದಿಂದ ದೀಪ ಬೆಳಗಿಸುವುದು ಮತ್ತು ಹಾಲಿನಿಂದ ಮಾಡಿದ ಪಾಯಸ ಅಥವಾ ಇತರ ನೈವೇದ್ಯಗಳನ್ನು ಅರ್ಪಿಸುವುದು ಶುಭ. ಆದರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಮುಖ್ಯ ವಿಷಯವೆಂದರೆ ಅಮ್ಮನವರಿಗೆ ನಮ್ಮ ಆಡಂಬರಕ್ಕಿಂತ ನಮ್ಮ ಭಕ್ತಿಯೇ ಮುಖ್ಯ. ಇಡೀ ದಿನ ಅಡುಗೆ ಮನೆಯಲ್ಲಿ ಕಳೆಯುವುದಕ್ಕಿಂತ ಸಾಧ್ಯವಾದಷ್ಟು ಶಾಂತವಾದ ಮನಸ್ಸಿನಿಂದ ಅಮ್ಮನವರನ್ನು ಪ್ರಾರ್ಥಿಸುವುದು ಬಹಳ ಮುಖ್ಯವಾಗಿರುತ್ತೆ. ವರಲಕ್ಷ್ಮಿ ಪೂಜೆಯಲ್ಲಿ ಸಾಧ್ಯವಾದರೆ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ, ಮಹಾಲಕ್ಷ್ಮಿ ಅಷ್ಟಕ, ಕನಕದಾರ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರ ಮುಂತಾದ ಸ್ತೋತ್ರಗಳನ್ನು ಪಠಿಸಬಹುದು. ಎಲ್ಲವನ್ನೂ ಓದಲು ಸಾಧ್ಯವಾಗದಿದ್ದರೂ ನಿಮಗೆ ತಿಳಿದಿರುವ ಸ್ತೋತ್ರ ಅಥವಾ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೂ ಸಾಕು. ಪೂಜೆ ಮುಗಿದ ನಂತರ ಅಮ್ಮನವರಿಗೆ ಆರತಿ ಮಾಡಿ ಮಹಾಮಂಗಳಾರತಿ ಮಾಡಿ ನಮಸ್ಕರಿಸಬೇಕು. ನಂತರ ಪೂಜೆಯಲ್ಲಿ ಬಳಸಿದ ಅಕ್ಷತೆಗಳನ್ನು ಮೊದಲು ತಮ್ಮ ಶಿರಸ್ಸಿನ ಮೇಲೆ ಹಾಕಿಕೊಂಡು ಮನೆಯಲ್ಲಿರುವ ಎಲ್ಲರಿಗೂ ಅಕ್ಷತೆ ಹಾಕಬೇಕು. ತೀರ್ಥ ಮತ್ತು ಪ್ರಸಾದವನ್ನು ಎಲ್ಲರಿಗೂ ನೀಡಬೇಕು. ನಂತರ ಸಾಧ್ಯವಾದಷ್ಟು ಮುತ್ತೈದೆಯರನ್ನು ಮನೆಗೆ ಕರೆದು ಅರಿಶಿನ, ಕುಂಕುಮ, ತಾಂಬೂಲ ಮತ್ತು ವಾಯನವನ್ನು ನೀಡಬೇಕು. ವರಲಕ್ಷ್ಮಿ ವೃತ್ತದ ದಿನ ಉಪವಾಸ ಅಥವಾ ಜಾಗರಣೆ ಮಾಡಲೇಬೇಕು ಎಂಬುದು ಎಲ್ಲರಿಗೂ ಕಡ್ಡಾಯವಾದಂಥ ಒಂದೇ ನಿಯಮವಿರುವುದಿಲ್ಲ. ನಿಮ್ಮ ಆರೋಗ್ಯ ಮತ್ತು ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ವೃತ್ತವನ್ನು ಆಚರಿಸಬೇಕು. ಪೂಜೆ ಮುಗಿಯುವವರೆಗೂ ಉಪವಾಸ ಇರುವ ಪದ್ಧತಿ ಇದ್ದರೆ ಅದನ್ನು ಪಾಲಿಸಬೇಕು. ಆರೋಗ್ಯದ ಕಾರಣದಿಂದ ಉಪವಾಸ ಮಾಡಲು ಸಾಧ್ಯವಾಗದವರು ತಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಬೇಕು. ಪೂಜೆ ದಿನ ಸಾತ್ವಿಕ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಇನ್ನು 2026 ವರಮಹಾಲಕ್ಷ್ಮಿ ವೃತ್ತದ ಪೂಜಾ ಸಮಯದ ಬಗ್ಗೆ ನೋಡೋಣ. ಆಗಸ್ಟ್ 21 ಶುಕ್ರವಾರ ಬೆಳಗಿನ ಪೂಜೆಗೆ ನೀವು ತಿಳಿಸಿರುವ ಸಮಯದ ಪ್ರಕಾರ ಬೆಳಗಿನ 4:04ರಿಂದ 8:15ರವರೆಗೆ ಶುಭ ಸಮಯವಿದೆ. ಈ ಸಮಯದಲ್ಲಿ ಪೂಜೆ ಮಾಡಲು ನಿಮಗೆ ಸಾಧ್ಯವಾಗಲಿಲ್ಲ ಅಂದರೆ ಬೆಳಗಿನ 9:09ರಿಂದ 10:30ರವರೆಗೆ ಪೂಜೆಯನ್ನು ಪ್ರಾರಂಭಿಸಬಹುದು. ಸಂಜೆ ಪುನಃ ಪೂಜೆ ಮಾಡಿ ಮುತ್ತೈದರಿಗೆ ತಾಂಬೂಲ ಅಥವಾ ವಾಯನ ನೀಡಲು ಸಂಜೆ 4:45ರಿಂದ ರಾತ್ರಿ 7:29ರವರೆಗೆ ಸಮಯವಿದೆ. ನಿಮ್ಮ ಸ್ಥಳೀಯ ಪಂಚಾಂಗದ ಸಮಯಕ್ಕೆ ಆದ್ಯತೆ ನೀಡುವುದು ಒಳ್ಳೆಯದು. ಇನ್ನು ಬಹಳ ಮುಖ್ಯವಾದ ವಿಷಯವೆಂದರೆ ವರಲಕ್ಷ್ಮಿ ಕಳಶಕ್ಕೆ ಉದ್ವಾಸನೆ ಯಾವಾಗ ಮಾಡಬೇಕು ಅಂತ. ವರಲಕ್ಷ್ಮಿ ವೃತ್ತದ ದಿನ ನಾವು ವರಗಳನ್ನು ಕರುಣಿಸುವಂಥ ಮಹಾಲಕ್ಷ್ಮಿ ತಾಯಿಯನ್ನು ನಮ್ಮ ಮನೆಗೆ ಆಹ್ವಾನಿಸಿ ಪೂಜಿಸುತ್ತೇವೆ. ಆದ್ದರಿಂದ ಶುಕ್ರವಾರದಂದೇ ಅಮ್ಮನವರಿಗೆ ಉದ್ವಾಸನೆ ಮಾಡಿ ಕಲಶವನ್ನು ಕದಲಿಸದೆ ಮರುದಿನ ಅಂದರೆ ಶನಿವಾರದಂದು ಉದ್ವಾಸನೆ ಮಾಡುವ ಪದ್ಧತಿಯನ್ನು ಅನೇಕ ಕುಟುಂಬಗಳು ಅನುಸರಿಸುತ್ತಾರೆ. ಶನಿವಾರ ಬೆಳಿಗ್ಗೆ ತಲೆ ಸ್ನಾನ ಮಾಡಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ಅಮ್ಮನವರಿಗೆ ಧೂಪ, ದೀಪ ಮತ್ತು ನೈವೇದ್ಯವನ್ನು ಸಮರ್ಪಿಸಿ ಭಕ್ತಿಯಿಂದ ನಮಸ್ಕರಿಸಿ ನಂತರ ಕಲಶವನ್ನು ಕದಲಿಸಬಹುದು. ನಿಮ್ಮ ಕುಟುಂಬದ ಸಂಪ್ರದಾಯದಲ್ಲಿ ನಿರ್ದಿಷ್ಟ ವಿಧಾನವಿದ್ದರೆ ಅದನ್ನೇ ಅನುಸರಿಸುವುದು ಉತ್ತಮ. ಒಟ್ಟಿನಲ್ಲಿ ವರಲಕ್ಷ್ಮಿ ವೃತ್ತದಲ್ಲಿ ಅತಿಯಾದ ಆಡಂಬರಕ್ಕಿಂತ ನಿಶ್ಚಲವಾದ ಭಕ್ತಿ, ಶ್ರದ್ಧೆ ಮತ್ತು ಶುದ್ಧವಾದ ಮನಸ್ಸು ಮುಖ್ಯ. ನಮ್ಮ ಕೈಲಾದಷ್ಟು ಸರಳವಾಗಿ ಸಂತೋಷದಿಂದ ಮತ್ತು ಭಕ್ತಿಯಿಂದ ಅಮ್ಮನವರನ್ನು ಪೂಜಿಸಿದರೆ ಸಾಕು. ತಾಯಿ ವರಲಕ್ಷ್ಮಿ ದೇವಿಯ ಕೃಪೆಯಿಂದ ಪ್ರತಿಯೊಂದು ಮನೆಯಲ್ಲೂ ಸುಖ, ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಸಕಲ ಮಂಗಳಗಳು ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಧೃತಿ ಡಿವೋಷನಲ್ ಚಾನಲ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂಥ ಭಕ್ತಿಯುತ ಮಾಹಿತಿಗಾಗಿ ಧೃತಿ ಡಿವೋಷನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.